ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತು ಅಥವಾ ಸ್ವತ್ತುಗಳು ಹಾನಿಗೊಳಗಾದರೆ, ನಷ್ಟಕ್ಕೊಳಗಾದರೆ, ಯಾವುದೇ ಮಾನವ ಪ್ರಾಣಹಾನಿಯಾದರೆ ಆಯೋಜಕರು ನಷ್ಟವನ್ನು ಸರಿತೂಗಿಸ್ಬೇಕು ಅಂಥೇಳಿ ತಂದಿದ್ದೇವೆ. ಯಾಕೆಂದರೆ ಅವರು ಜವಾಬ್ದಾರಿ ಹೊರಬೇಕಾಗ್ತದೆ. ಇಲ್ಲದಿದ್ದರೆ ಏನಾಗುತ್ತೆ, ನಮಗೆ ಸಂಬಂಧ ಇಲ್ಲ, ಯಾರು ಸಹ ಪ್ರಾಣಹಾನಿ ಆದರೂ ಕೂಡ ನಮಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತುಗಳು ಬರುತ್ತವೆ. ಅದಕ್ಕಾಗಿ ಅದು ಪ್ರಾಯೋಜಕರಿಗೆ ಜವಾಬ್ದಾರಿಯನ್ನು ಹಾಕಿದ್ದೇವೆ. ನಮ್ಮೂರಲ್ಲಿ ಒಂದು ಕಂಬಳ ನಡೆಯುತ್ತೆ. ನೀವು ಕಂಬಳದಲ್ಲಿ ಏನು ಇನ್ವಿಟೇಷನ್ ಕೊಡಲ್ಲ ಅಂದ್ರೂ 50,000 ಜನ ಸೇರ್ತಾರೆ. ನೀವು ಅದಕ್ಕೆ ಕಂಬಳ ಸಮಿತಿಯವರು 50 ಲಕ್ಷ ಬಾಂಡ್ ಇಡಬೇಕು ಅಂದರೆ ಈ ಕಂಬಳ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಣ ಕೇಳೋದಿಲ್ಲ, ಆಯೋಜಕರು ಮಾಡೋಕ್ಕಾಗಲ್ಲ. ಆಮೇಲೆ ಹೆಚ್ಚು ಕಡೆ ಕಟ್ಟಲೇಬೇಕಲ್ಲ. ಹೀಗಾಗಿ ಜಾತ್ರೆಗಳು, ದೇವಸ್ಥಾನಗಳ ಆಡಳಿತ ಮಂಡಳಿಯವರಿಗೆ ಕಷ್ಟ ಸಾಧ್ಯ. ಇದು ಸ್ವಲ್ಪ ಪರಿಶೀಲನೆ ಮಾಡಿ. ಇಲ್ಲ ಅಂತಂದ್ರೆ ಇದನ್ನ ಸದನ ಸಮಿತಿ ಕೊಡಿ, ಸ್ವಲ್ಪ ಚರ್ಚೆ ಮಾಡೋಣ. ಸದನ ಸಮಿತಿ ಕೊಡಿ, ಚರ್ಚೆ ಮಾಡೋಣ. ನಾನು ಅದಕ್ಕೆ ಇದನ್ನು ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಅಂತ ಮಾಡಿ, ಆವಾಗ ಕ್ಲಾರಿಟಿ ಬಂದ್ಬಿಡುತ್ತೆ. ಈಗ ಕಮರ್ಷಿಯಲ್ಲು ಏನೋ ಸೌಂದರ್ಯ ಸ್ಪರ್ಧೆ ಮಾಡ್ತಾರೆ, ಮೊನ್ನೆ RCB ಮಾಡಿದ್ರು, ಯಾವನೋ ಇದು ಮಾಡ್ತಾರೆ, ಏನೋ ಆರ್ಕೆಸ್ಟ್ರಾ ದೊಡ್ಡ ಕರೆದು ಆರ್ಕೆಸ್ಟ್ರಾ ಮ್ಯೂಸಿಕ್ ನೈಟ್ಗಳು ಮಾಡ್ತಾರೆ, ಹೆಂಗೋ ಕಾಸು ಮಾಡ್ಕೊಂತಾರೆ ಅವರು. ಅದು ಆಗ್ತದೆ. ಕಮರ್ಷಿಯಲ್ ಬೇರೆ, ನಾನು ಮೊನ್ನೆ ಆಗಿದ್ದು ಅನಾಹುತ ಕಮರ್ಷಿಯಲ್. ಅದು ಕಮರ್ಷಿಯಲ್ಲು. ನೀವು ಕಮರ್ಷಿಯಲ್ಲು ಅನ್ನೋದಕ್ಕೆ ನೀವು ಏನು ತಂದಿದ್ದೀರಲ್ಲ, ಕರೆಕ್ಟಾಗಿದೆ. ಇದು ಕಮರ್ಷಿಯಲ್ಗೆ ತನ್ನಿ. ಕಮರ್ಷಿಯಲ್ಗೆ ಸರ್ಕಾರಿ ಕಾರ್ಯಕ್ರಮಗಳು ಪೊಲಿಟಿಕಲ್ ಮಾಡಬೇಕು ಸರ್. ಸರ್ಕಾರಿ ಕಾರ್ಯಕ್ರಮ ನೀವು ಮಾಡ್ಕೊಳ್ತೀರಾ, ನಮಗೆ ಪರ್ಮಿಷನ್ ಆದರೆ ನಿಮ್ಮ ಹತ್ರ ಪರ್ಮಿಷನ್ ರಿಜೆಕ್ಟ್ ಮಾಡಿಬಿಡ್ತೀರಾ. ನಮಗೂ ಅಪ್ಲೈ ಹೋರಾಟಗಳಿಗೆ ನೋಡಿ ಸರ್, ಹೋರಾಟಗಳಿಗೆ ಯಾವುದೇ ಪರ್ಮಿಷನ್ ಇಲ್ಲ. ರೈತ ಪರ ಹೋರಾಟಗಳು ಮಾಡ್ತಾರೆ, ಎಲ್ಲ ಹೋರಾಟ ಹತ್ತಿಕ್ಕಂತ ಕೆಲಸ ಇದು. ಮಾಡಕ್ ಬರೋದಿಲ್ಲ. ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಮಾನ್ಯ ಗೃಹ ಸಚಿವರೆಲ್ಲ ಮನವಿ ಮಾಡ್ತೇನೆ. ಅವರು ಆಡಳಿತ ಪಕ್ಷದಲ್ಲಿದ್ದಾರೆ, ಅವ್ರ ಮಂತ್ರಿಗಳನ್ನ ಕರ್ಕೊಂಡು ಹೋದರೆ ಅದು ಸರ್ಕಾರಿ ಕಾರ್ಯಕ್ರಮ ಆಕೈತೆ. ನಾವು ವಿರೋಧ ಪಕ್ಷದಾಗದೇವಿ. ಯಾವುದೋ ಒಂದು ಕಾನೂನು ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ನಮ್ಮದು ಸರ್ಕಾರಿ ಕಾರ್ಯಕ್ರಮ ಆಗೋದಿಲ್ಲ. ಪೊಲಿಟಿಕಲ್ ಅಂದರೆ ಈಗ ಸರ್ಕಾರಿ ಕಾರ್ಯಕ್ರಮಗಳು ಬೇರೆ, ಆದರೆ ಪೊಲಿಟಿಕಲ್ ಪಾರ್ಟಿ ಮಾಡೋದೇ ಬೇರೆ. ಈಗ ಕಾಂಗ್ರೆಸ್ ಪಾರ್ಟಿ ಮಾಡಿದ್ರೆ ನಾವು ಸರ್ಕಾರದ ಬೇರೆ ಮಾತಾಡೋದಲ್ಲ, ನಮ್ಮ ಮೆಂಬರ್ ಅಲ್ಲ. ಆಯ್ತು, ನೀವು ಯಾಕೆ ಗಲಾಟೆ ಮಾಡ್ತೀರಾ ಇಲ್ಲಿ? ಇದಕ್ಕೊಂದು ಕಾನೂನು ಮಾಡ್ತೀರಿ, ಅದಕ್ಕೆ ನಾವು ಜಗಾಡಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಅವರ ಸಲಹೆಗಳನ್ನ ಯಾರಿಗೂ ಯಾವಾಗಲೂ ಡಿಸ್ಟರ್ಬ್ ಮಾಡೋದಿಲ್ಲ. ಮಂತ್ರಿಗಳು ಹೋಗೋ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಕ್ಕವು. ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮಂತ್ರಿಗಳನ್ನು ಕರೆದಾಗ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅದು ಸರ್ಕಾರಿ ಕಾರ್ಯಕ್ರಮಕ್ಕಂತೆ. ನಾನು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನನಗೆ ಮಂತ್ರಿ ಬರೋದಿಲ್ಲ, ಬರ್ಬೋದು, ಬರಲಿಕ್ಕಿಲ್ಲ. ಅವಾಗ ನಮ್ಮ ಮೇಲೆ ಕ್ರಮ ಆಕೈತಿ. ಅಲ್ಲಿ ನೀವೊಬ್ಬರು ಬರೋದು, ಉಳಿದವ್ರು ಬರ್ಬೇಕಲ್ಲ ಜಿಲ್ಲಾ ಆ ಕಾರ್ಯಕ್ರಮಕ್ಕೆ. ಅದಕ್ಕೆ ಸರ್ಕಾರಿ ಅರೆ ಸರ್ಕಾರಿ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಾವು ವಿರೋಧ ಪಕ್ಷದವ್ರು ಏನಾದ್ರು ಒಂದು ಹೆಸಿಟೇಷನ್ ಮಾಡ್ತೇವ್ರಪ್ಪ, ಅದು ಸರ್ಕಾರಿ ಕಾರ್ಯಕ್ರಮ ಆಗೋದಿಲ್ಲ. ಅಂದ್ರೆ ವಿರೋಧಿಗಳನ್ನ ತುಳಿಯುವಂತ ಕೆಲಸ. ಇದನ್ನ ನಿಮಿಷ. ಈಗ ಇವತ್ತು ನೀವು ಅಲ್ಲದಿರಿ, ನಾಳೆ ನಾವು ಮನೆ ಗೃಹ ಸಚಿವರೇ, ಇದ್ರ ಪ್ರತಿಷ್ಠೆಯಾಗಿ ತಗೊಳ್ಬೇಡಿ. ಇದರಿಂದ ಲೋಕಲ್ ಆಫೀಸರ್ಸ್ ದುರುಪಯೋಗ ಮಾಡ್ಕೊಳ್ಳೋದು ಬಹಳ ಸಾಧ್ಯತೆ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.